ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ ಇಲ್ಲಿ 6 ಮಾರ್ಕ್ಸ್ ನಾನು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ 6 ಮಾರ್ಕ್ಸ್ನಲ್ಲಿ ಈ ಒಂದು ಕ್ವಶನ್ಸ್ ಕೇಳಬಹುದು. ಇನ್ನೊಂದು ಇದರೊಳಗೆ ಪ್ರಶ್ನೆ ಇದೆ SMC, ಆಯ್ತಾ? ಆ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನಿಮಗೆ ಕೇಳಬಹುದು. ಅಂದರೆ ಆ ವಿಡಿಯೋದಲ್ಲಿ ಹೇಳಿರುವಂತಹ ಪ್ರಾಬ್ಲಮ್, ಈ ಒಂದು ಪ್ರಾಬ್ಲಮ್, ಈ ಎರಡು ಪ್ರಾಬ್ಲಮ್ನಲ್ಲಿ ಯಾವುದಾದ್ರೂ ಒಂದು ನಿಮಗೆ 6 ಮಾರ್ಕ್ಸ್ನಲ್ಲಿ ಕೇಳ್ತಾರೆ, ಆಯ್ತಾ? ಉತ್ಪಾದನೆ ಮತ್ತು ವೆಚ್ಚಗಳು ಅಧ್ಯಾಯದ ನಿಮಗೆ ಆಸ್ ಪರ್ ಬ್ಲೂ ಪ್ರಿಂಟ್ ವೈಸ್ ನಿಮಗೆ 6 ಮಾರ್ಕ್ಸ್ ಒಂದು ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಪ್ರಾಬ್ಲಮ್ ನಿಮಗೆ ಕೇಳಬಹುದು, ಆಯ್ತಾ? ಸೊ SMC ನಿಮಗೆ ಆ ಒಂದು ಪ್ರಶ್ನೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತದಲ್ಲ, ಈ ಒಂದು ಪ್ರಶ್ನೆ ಆಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಆದ ತಕ್ಷಣ ಹೋಗಿ ನೋಡ್ಕೊಳ್ಳಿ. ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೆ ಬರುತ್ತೆ. ಈ ಒಂದು ಪ್ರಶ್ನೆ, ಆಯ್ತಾ? ಇಂಗ್ಲಿಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತೆ ನೋಡಿ, ಈ ಒಂದು ಪ್ರಶ್ನೆ, ಆಯ್ತಾ? ಇಲ್ಲಿ ಕನ್ನಡದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳು, ಇಂಗ್ಲಿಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಆನ್ಸರ್ ಆಗಿರುತ್ತೆ. ಓನ್ಲಿ ಏನು ನಾವು ಫಾರ್ಮುಲಾಸ್ ಹಾಕಿ ಬಿಡಿಸ್ಬೇಕು ಅಷ್ಟೇ ಇಲ್ಲಿ, ಆಯ್ತಾ? ಇಲ್ಲಿ ನೋಡಿ, ಈ ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನ APL ಅಂದ್ರೆ ಸರಾಸರಿ ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನ TPL ಅಂದರೆ ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ MP ಅಂದರೆ ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. ಏನು? ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ, ಆಯ್ತಾ? ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಕೆಳಗಡೆ ನಮಗೆ ಏನು ಕೋಷ್ಟಕ ಕೊಟ್ಟಿರ್ತಾರೆ. ಏನು? ಇಲ್ಲಿ L ಕೊಟ್ಟಿದ್ದಾರೆ. L ಅಂದರೆ ಘಟಕ, ಆಯ್ತಾ? ಶ್ರಮದ ಘಟಕ. ಇಲ್ಲಿ 1 2 3 4 5 6 ಅಂತ ಕೊಟ್ಟಿದ್ದಾರೆ. ಇಲ್ಲಿ APL, ಆಯ್ತಾ? ಇಲ್ಲಿ APL ಅಂದರೆ ಸರಾಸರಿ ಉತ್ಪನ್ನ. ಇಲ್ಲಿ L ಅಂದರೆ ಅದು ಶ್ರಮದ ಘಟಕ, ಆಯ್ತಾ? ಇಲ್ಲಿ APL ಕೊಟ್ಟಿದ್ದಾರೆ. ಇಲ್ಲಿ 1ರ ಕೆಳಗಡೆ 2, 2ರ ಕೆಳಗಡೆ 3, ಆಯ್ತಾ? 3ರ ಕೆಳಗಡೆ 4, 4ರ ಕೆಳಗಡೆ 5, ಇಲ್ಲಿ 5ರ ಕೆಳಗಡೆ 4, 6ರ ಕೆಳಗಡೆ ಇಲ್ಲಿ 3 ಅಂತ ಕೊಟ್ಟಿದ್ದಾರೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ಚೇಂಜಸ್ ಕೊಡಬಹುದು, ಆಯ್ತಾ? ಸಂಖ್ಯೆಗಳು, ಆಯ್ತಾ? ಇಲ್ಲಿ ನಿಮಗೆ ಕಾಣ್ತಾ ಇಲ್ವಾ? ಇದು ನೋಡಿ, ಇದು 5ರ ಕೆಳಗಡೆ 4, ಆಯ್ತಾ? ಮತ್ತು 4ರ ಕೆಳಗಡೆ ಇದು 5. ಇವಾಗ ಇಲ್ಲಿ ನೋಡಿ, ಅದು ಲೈಟ್ ಫೋಕಸ್ ಆಗ್ತಾ ಇದೆ, ವೈಟ್ ಬೋರ್ಡ್ನಲ್ಲಿ ನಿಮಗೆ ಆ ರೀತಿ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ 5ರ ಕೆಳಗಡೆ 4, 4ರ ಕೆಳಗಡೆ 5 ಇದೆ, ಆಯ್ತಾ? ಇವಾಗ ನೋಡಿ, ಈ ಒಂದು ಪ್ರಶ್ನೆಗೆ ಸಿಂಪಲ್ ನೀವು ಆನ್ಸರ್ ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ಟೇಬಲ್ ಹಾಕಬೇಕು. ಅವ್ರು ಏನು ಕೊಟ್ಟಿದ್ದಾರೆ ಇವಾಗ? L ಮತ್ತು ಅಂದರೆ ಶ್ರಮದ ಘಟಕ L ಕೊಟ್ಟಿದ್ದಾರೆ, APL ಅವರೇ ಕೊಟ್ಟಿದ್ದಾರೆ. ಇದು ಸೇಮ್ ಆಸ್ ಇಟ್ ಇಲ್ಲಿ ನಾವು ಬರಿಬೇಕು ಇವಾಗ L ಅಂತ, ಆಯ್ತಾ? ಈ ರೀತಿ ಕಾಲಮ್ ಹಾಕಬೇಕು. ನೀವು ಇಂದ ಲೈನ್ ಹಾಕೊಳ್ಳಿ. ವಾರ್ಷಿಕ ಪರೀಕ್ಷೆಯಲ್ಲಿ ನೋಡಿ, ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಸ್ಕೇಲ್ ಅಲಾವ್ ಇರುತ್ತೆ ಮತ್ತು ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ ಎಕನಾಮಿಕ್ಸ್ನಲ್ಲಿ, ಆಯ್ತಾ? ಇಲ್ಲಿ L ನೋಡಿ ಮತ್ತು APL, ಇಲ್ಲಿ APL ಕೊಟ್ಟಿದ್ದಾರೆ ಮತ್ತು L ಇಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾರೆ, ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ L ಏನು ಕೊಟ್ಟಿದ್ದಾರೆ? 1 2 3 4 5 6 ಅಂತ ಕೊಟ್ಟಿದ್ದಾರೆ. ಸೊ 1 ನಿಮಿಷ, ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಇಲ್ಲಿ 4, ಇಲ್ಲಿ 5, ಇಲ್ಲಿ 6, ಆಯ್ತಾ? ಈ ರೀತಿಯಲ್ಲಿ ನೀವು ಲೈನ್ ಹಾಕೋಬೇಕಾಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ, ಆಯ್ತಾ? ಇವಾಗ ನೀವು ಕರೆಕ್ಟ್ ಹಾಕೊಳ್ಳಿ ವಾರ್ಷಿಕ ಪರೀಕ್ಷೆಯಲ್ಲಿ, ಆಯ್ತಾ? ಇಲ್ಲಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಲೈನ್ ಅನ್ನು ಹಾಕೊಂಡಿದ್ದೀನಿ. ಇಲ್ಲಿ ಇವಾಗ APL ಅವರೇ ಕೊಟ್ಬಿಟ್ಟಿದ್ದಾರೆ. 1ರ ಕೆಳಗಡೆ 2, ಇಲ್ಲಿ ಕೋಷ್ಟಕ ಕೊಟ್ಟಿರ್ತಾರೆ. ನಾವು ಈ ರೀತಿ ಕೋಷ್ಟಕ ಹಾಕೋಬೇಕು. ಕೆಳಗಡೆ L ಅಂತ ಹಾಕಿ 1 2 3 4 5 6, ಆಯ್ತಾ? ಇವಾಗ APL ಕೊಟ್ಟಿದ್ದಾರೆ. 1ರ ಕೆಳಗಡೆ ಎಷ್ಟು ಕೊಟ್ಟಿದ್ದಾರೆ? 2, ಇಲ್ಲಿ 2, 2ರ ಕೆಳಗಡೆ 3 3 4 5 4 3, ಆಯ್ತಾ? ಸೊ ಇವಾಗ ನಮ್ಗೆ ಏನು ಕಂಡು ಹಿಡಿಯಿರಿ ಅಂದಿದ್ದಾರೆ ಅವರು, ಆಯ್ತಾ? ಇಲ್ಲೊಂದು ಕಾಲಮ್ ಹಾಕಬೇಕು. ನಾವು ಏನು ಕಂಡು ಹಿಡಿಯಿರಿ ಅಂದಿದ್ದಾರೆ, ನಮಗೆ ಏನು ಕಂಡು ಹಿಡಿಯಿರಿ ಅಂದಿದ್ದಾರೆ? ಇಲ್ಲಿ APL ಪಟ್ಟಿಯನ್ನು ನೀಡುತ್ತಿದೆ ಅಂತ, APL ಪಟ್ಟಿಯನ್ನು ಅವರೇ ಕೊಟ್ಟುಬಿಟ್ಟಿದ್ದಾರೆ. ಇವಾಗ ನಾವು ಶ್ರಮದ ಒಟ್ಟು ಉತ್ಪನ್ನ ಅಂದರೆ TPL ಕಂಡು ಹಿಡಿಬೇಕು. ಇವಾಗ ನಾವು ಒಟ್ಟು ಉತ್ಪನ್ನ TPL ಕಂಡು ಹಿಡಿಬೇಕು, ಆಯ್ತಾ? ಇಲ್ಲಿ TPL = ಆಯ್ತಾ? ಇದರ ಸೂತ್ರ ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು, ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ಸೂತ್ರ ಪ್ರಕಾರ ನೀವು ಈ ಒಂದು ಕಾಲಮ್ TPL ಕಂಡು ಹಿಡಿಯಬೇಕಾಗುತ್ತೆ. TPL = APL, ಆಯ್ತಾ? APL × L, ಇದು ಸೂತ್ರ ಆಗಿರುತ್ತೆ, ಆಯ್ತಾ? ಇವಾಗ ನೋಡಿ, TPL ನಾವು ಕಂಡು ಹಿಡಿಬೇಕಂದ್ರೆ ಈ ಒಂದು ಕಾಲಮ್, ಆಯ್ತಾ? ಇವಾಗ ನಾವು TPL ನಾವು ಬಿಡಿಸ್ತಾ ಇದ್ದೀವಿ.
ಇಲ್ಲಿ ಎ ಪಿ ಎಲ್ ಎಲ್ಲಿದೆ, ಇಲ್ಲಿದೆ ಎ ಪಿ ಎಲ್ ಆಯ್ತಾ. ಎಲ್ ಇಲ್ಲಿದೆ, ಇಲ್ಲಿದೆ, ಅಂದರೆ ಇಲ್ಲಿ 1 ಇಂಟು 2 ಮಾಡಬೇಕು ಆಯ್ತಾ. 1 ಇಂಟು 2 ಮಾಡಬೇಕು ಈ ರೀತಿ. 1 ಇಂಟು 2 ಎಷ್ಟಾಗುತ್ತೆ ಸ್ನೇಹಿತರೆ, ಇಲ್ಲಿ 2 ಆಯ್ತಾ. ಅದೇ ರೀತಿ 2 3 ಎಷ್ಟಾಗುತ್ತೆ ಸ್ನೇಹಿತರೆ, 6. 3 4 ಎಷ್ಟಾಗುತ್ತೆ, 12. 4 5 ಎಷ್ಟಾಗುತ್ತೆ, 20 ಆಯ್ತಾ. 5 4 ಎಷ್ಟಾಗುತ್ತೆ, 20. ಅಂದರೆ ಇಲ್ಲಿ ಟಿ ಪಿ ಎಲ್ ಕಂಡುಹಿಡಿಯಲು ಏನಿದ್ದಾರೆ, ಸೊ ಟಿ ಪಿ ಎಲ್ ಈಜ್ವಲ್ ಟು, ನಾವು ಟಿ ಪಿ ಎಲ್ ಈಜ್ವಲ್ ಟು ಅಂತ ಬರೆಯೋದು, ಟಿ ಪಿ ಎಲ್ ಈಜ್ವಲ್ ಟು ಎ ಪಿ ಎಲ್ ಇಂಟು ಎಲ್. ಇದು ಸೂತ್ರ ನಿಮಗೆ ಗೊತ್ತಿರಬೇಕು. ಎ ಪಿ ಎಲ್ ಇಂಟು ಎಲ್ ನೋಡಿ, ಈ ಒಂದು ಪ್ರಾಬ್ಲಮ್ನಲ್ಲಿ ನಾವು ಬಿಡಿಸುವಾಗ ಆಯ್ತಾ. ಎ ಪಿ ಎಲ್ ಎಲ್ಲಿದೆ, ಇಲ್ಲಿದೆ ಎ ಪಿ ಎಲ್. ಎಲ್ ಇದೆ, ಇಲ್ಲಿದೆ ಆಯ್ತಾ. ಇದು ಇಂಟು ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಚಿಹ್ನೆ ಇದೆಯಲ್ಲ ಇಂಟು ಆಯ್ತಾ. ಇಲ್ಲಿ ನೋಡಿ 2 ಇಂಟು 1 ಈ ರೀತಿ 2. 3 ಇಂಟು 2 ಎಷ್ಟಾಗುತ್ತೆ, 6 ಆಯ್ತಾ. 4 ಇಂಟು 3 ಎಷ್ಟಾಗುತ್ತೆ, 12. 5 ಇಂಟು 4 20 ಆಯ್ತಾ. 4 ಇಂಟು 5 20. 3 ಇಂಟು 6 ಎಷ್ಟಾಗುತ್ತೆ ಸ್ನೇಹಿತರೆ, 18. ಸೊ ಈ ರೀತಿಯಲ್ಲಿ ಇವಾಗ ಅದೇ ರೀತಿ ಇವಾಗ ಎಂ ಪಿ ಎಲ್ ನಾವು ಕಂಡುಹಿಡಿಬೇಕು. ಇವಾಗ ನೋಡಿ ಎಂ ಪಿ ಎಲ್ ಈಜ್ವಲ್ ಟು ಆಯ್ತಾ, ಎಂ ಪಿ ಎಲ್ ಈಜ್ವಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ 1 ಇದು ಸೂತ್ರ ಆಗಿರುತ್ತೆ. ನಾವು ಟಿ ಪಿ ಎಲ್ ಕಂಡುಹಿಡಿದಿದ್ದೀವಿ. ಇವಾಗ ಸೀಮಾಂತ ಉತ್ಪನ್ನ ಎಂ ಪಿ ಎಲ್ ಕಂಡುಹಿಡಿಯಿರಿ ಅಂದಿದ್ದಾರೆ ಆಯ್ತಾ. ಇವಾಗ ನಾವು ಇಲ್ಲಿ ಎಂ ಪಿ ಎಲ್ ನೋಡಿ, ಎಂ ಪಿ ಎಲ್ ಹೇಗೆ ನಾವು ಟಿ ಪಿ ಎಲ್ ಆನ್ಸರ್ ಮಾಡಿದಲ್ಲ ಅದೇ ರೀತಿ ಇವಾಗ ಇಲ್ಲಿ ಒಂದು ಸೂತ್ರ ಬರುತ್ತೆ ಎಂ ಪಿ ಎಲ್ ಅಂತ ಆಯ್ತಾ. ಎಂ ಪಿ ಎಲ್ ಈಜ್ವಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ 1 ಇದು ಸೂತ್ರ ಆಗಿರುತ್ತೆ. ಎಂ ಪಿ ನಾವು ಕಾಲಮ್ ಕಂಡುಹಿಡಿಬೇಕಂದ್ರೆ ಆಯ್ತಾ. ಎಂ ಪಿ ಎಲ್ ನಾವು ಕಾಲಮ್ ಕಂಡುಹಿಡಿಬೇಕಂದ್ರೆ ಎಂ ಪಿ ಅಂತಾನೆ ಅನ್ಕೊಳ್ಳಿ ಆಯ್ತಾ. ಇವಾಗ ಇಲ್ಲಿ ನೋಡಿ, ಇವಾಗ ಟಿ ಪಿ ಎಲ್ ಎಲ್ಲಿದೆ, ಟಿ ಪಿ ಎಲ್ ಇಲ್ಲಿದೆ ಆಯ್ತಾ. ನಾವು ಆಲ್ರೆಡಿ ಇಲ್ಲಿ ಟಿ ಪಿ ಎಲ್ ಬಿಡಿಸಿದೀವಿ ಆಯ್ತಾ. ಅದೇ ರೀತಿ ಟಿ ಪಿ ಎಲ್ ನೋಡಿ, ಟಿ ಪಿ ಎಲ್ ಈಜ್ವಲ್ ಟು ಟಿ ಪಿ ಎಲ್ ಮೈನಸ್ 1 ಅಂದಿದ್ದಾರೆ ಆಯ್ತಾ. ಅದರೊಳಗಿಂದು ಒಂದೊಂದು ಮೈನಸ್ ಮಾಡಬೇಕು ಆಯ್ತಾ. ಎಂ ಪಿ ಎಲ್ ಈಜ್ವಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ 1 ಅರ್ಥ ಆಯ್ತಾ. ಈ ಒಂದು ಸೂತ್ರ ಆಗಿರುತ್ತೆ ಎಂ ಪಿ ಎಲ್ ನಾವು ಕಾಲಮ್ ಕಂಡುಹಿಡಿಬೇಕಂದ್ರೆ. ಈ 2 ಸೂತ್ರ ನಿಮಗೆ ಗೊತ್ತಿರಬೇಕು ನೋಡಿ. ಈ 2 ಸೂತ್ರ ನಿಮ್ಗೆ ಗೊತ್ತಾಗ್ತಾರೆ ಡೆಫಿನೆಟ್ಲಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಆರಾಮಾಗಿ ಆನ್ಸರ್ ಮಾಡಬಹುದು. ಈ 2 ಸೂತ್ರ ಸಿಂಪಲ್ ಇದೆ ಆಯ್ತಾ. ನೋಡಿ, ಒಟ್ಟು ಉತ್ಪನ್ನ ಕಂಡುಹಿಡಿಯಲು ಟಿ ಪಿ ಎಲ್ ಈಜ್ವಲ್ ಟು ಎ ಪಿ ಎಲ್ ಇಂಟು ಎಲ್ ಇದು ಒಟ್ಟು ಉತ್ಪನ್ನ ಅಂದ್ರೆ ಟಿ ಪಿ ಎಲ್ ಕಂಡುಹಿಡಿಯಲು ಸೂತ್ರ ಎ ಪಿ ಎಲ್ ಇಂಟು ಎಲ್ ಆಯ್ತಾ. ಇವಾಗ ಎಂ ಪಿ ಎಲ್ ಕಂಡುಹಿಡಿಯಲು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ 1 ಆಯ್ತಾ. ಈ ರೀತಿಯಾಗಿ ಈ ಸೂತ್ರ ನಿಮಗೆ ಗೊತ್ತಿರಬೇಕು ನೋಡಿ, ಸಿಂಪಲ್ ಇದೆ ಗೈಸ್ ಆಯ್ತಾ. ಒಟ್ಟು ಉತ್ಪನ್ನ ನಾವು ಕಂಡುಹಿಡಿಬೇಕಂದ್ರೆ ಇಲ್ಲಿ ನೋಡಿ, ಇವಾಗ ಟಿ ಪಿ ಎಲ್ ಅಂತ ನಾವು ಹಾಕ್ತೀವಿ. ಟಿ ಪಿ ಎಲ್ ಅಂದ್ರೆ ಒಟ್ಟು ಉತ್ಪನ್ನ ಈಜ್ವಲ್ ಟು ಎ ಪಿ ಎಲ್ ಇಂಟು ಎಲ್. ಎ ಪಿ ಎಲ್ ಇಂಟು ಎಲ್ ಇದು ಟಿ ಪಿ ಎಲ್ ಕಂಡುಹಿಡಿಯಲು ಸೂತ್ರ. ಯಾಕಂದ್ರೆ ಎಂ ಪಿ ಎಲ್ ಕಾಲಮ್ ನಾವು ಕಂಡುಹಿಡಿಬೇಕಂದ್ರೆ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ 1 ಆಯ್ತಾ. ಇವಾಗ ಇಲ್ಲಿ ನೋಡಿ, ಸೀಮಾಂತ ಉತ್ಪನ್ನ ಅಂತ ಇಲ್ಲಿ ನಮಗೆ ಕಂಡುಹಿಡಿಯಲಿದ್ದಾರೆ. ನಾವು ಆಲ್ರೆಡಿ ಇವಾಗ ಒಟ್ಟು ಉತ್ಪನ್ನ ಕಂಡುಹಿಡಿದಿದ್ದೀವಿ. ಇವಾಗ ಸೀಮಾಂತ ಉತ್ಪನ್ನ ನಾವು ಕಂಡುಹಿಡಿಬೇಕು ಆಯ್ತಾ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ 1 ಅಂದಿದ್ದಾರೆ. ಅಂದ್ರೆ ಇವಾಗ ಟಿ ಪಿ ಎಲ್ ಎಲ್ಲಿದೆ, ಇಲ್ಲಿದೆ ಟಿ ಪಿ ಎಲ್ ಆಯ್ತಾ. ಟಿ ಪಿ ಎಲ್ ಮೈನಸ್ 1 ಅಂದಿದ್ದಾರೆ ಅಂದ್ರೆ ಅದರೊಳಗಿಂದ ಒಂದೊಂದು ಮೈನಸ್ ಮಾಡಬೇಕು. ಇಲ್ಲಿ ನೋಡಿ, ಇವಾಗ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ ಮೇಲ್ಗಡೆ ಯಾವುದೇ ಸಂಖ್ಯೆ ಇಲ್ಲ, ಸೊ ಇಲ್ಲಿ 2 ಬರುತ್ತೆ ಅರ್ಥ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ 6 ಒಳಗೆ 2 ಮೈನಸ್ ಮಾಡಿ ಸ್ನೇಹಿತರೆ ಎಷ್ಟು ಬರುತ್ತೆ, ಇಲ್ಲಿ 4 ಬರುತ್ತೆ ಆಯ್ತಾ. ಅದೇ ರೀತಿ ಇಲ್ಲಿ 12 ಒಳಗೆ 6 ಮೈನಸ್ ಮಾಡಿ, ಇಲ್ಲಿ 6 ಬರುತ್ತೆ ಆಯ್ತಾ. ಇಲ್ಲಿ 20 ಒಳಗೆ 12 ಮೈನಸ್ ಮಾಡಿ ಎಷ್ಟು ಬರುತ್ತೆ, ಇಲ್ಲಿ 8 ಬರುತ್ತೆ. ಇಲ್ಲಿ 20 ಒಳಗೆ 20 ಮೈನಸ್ ಮಾಡಿ, ಇಲ್ಲಿ 0 ಬರುತ್ತೆ. ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ 18 ಅಂತ ನೋಡಿ. 18 ಒಳಗೆ 20 ಮೈನಸ್ ಮಾಡಿ, ಇದು -2 ಬರುತ್ತೆ. ಇಲ್ಲಿ ಮೈನಸ್ ಅಂತ ಚಿಹ್ನೆ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಸಂಖ್ಯೆ 18 ಇದೆ, ಇಲ್ಲಿ 20 ಇದೆ. ಸೊ ಅದಕ್ಕೆ ಇಲ್ಲಿ ಕ್ಯಾಲ್ಕುಲೇಟರ್ ನಲ್ಲಿ ನೀವು 18 ಒಳಗೆ 20 ಮೈನಸ್ ಮಾಡಿದಾಗ ಅವಾಗ ಇಲ್ಲಿ ಮೈನಸ್ ತೋರಿಸುತ್ತೆ ನಿಮಗೆ. ಅದೇ ನೀವು 12 ಒಳಗೆ 6 ಮೈನಸ್ ಮಾಡಿ ಯಾವುದೇ ರೀತಿ ನಿಮಗೆ ಮೈನಸ್ ತೋರಿಸಲ್ಲ, 6 ಅಂತ ಅಷ್ಟೇ ಬಂದ್ಬಿಡುತ್ತೆ. ಅದು ಆನ್ಸರ್. ಅಂದ್ರೆ ಇದು ಸಂಖ್ಯೆ ಹೆಚ್ಚಿದೆ, ಇದು ಕಡಿಮೆ ಇದೆ, ಸೊ ಇದು ಕರೆಕ್ಟ್ ಆಗಿ ನಮಗೆ 6 ಬರುತ್ತೆ. ಕ್ಯಾಲ್ಕುಲೇಟರ್ ನಲ್ಲಿ ನೀವು ಮಾಡಿ ನೋಡಿ. ಇವಾಗ 18 ಒಳಗೆ 20 ಮೈನಸ್ ಮಾಡಿದಾಗ ಇಲ್ಲಿ ಸಂಖ್ಯೆ ಕಡಿಮೆ ಕೊಟ್ಟಿದ್ದಾರೆ 18, ಇಲ್ಲಿ 20 ಇದೆ. ಸೊ ಅದಕ್ಕೆ ಇಲ್ಲಿ 18 ಒಳಗೆ 20 ಮೈನಸ್ ಮಾಡಿದ ತಕ್ಷಣ ಇಲ್ಲಿ -2 ಅಂತ ಬರುತ್ತೆ ನೋಡಿ. ಈ ರೀತಿಯಲ್ಲಿ ಇಷ್ಟು ನೀವು ಆನ್ಸರ್ ಮಾಡಿದರೆ ನಿಮಗೆ ಎಷ್ಟು 6 ಮಾರ್ಕ್ಸ್ ಸಿಗುತ್ತೆ ಆಯ್ತಾ. ಟಿ ಪಿ ಎಲ್ ನಾವು ಕಾಲಮ್ ಕಂಡುಹಿಡಿಯಲು ಒಟ್ಟು ಉತ್ಪನ್ನ ಆಯ್ತಾ ಕಂಡುಹಿಡಿಯಲು ಎ ಪಿ ಎಲ್ ಇಂಟು ಎಲ್ ನೋಡಿ ಸೂತ್ರ. ಎ ಪಿ ಎಲ್ ಇಂಟು ಎಲ್. ಎ ಪಿ ಎಲ್ ಎಲ್ಲಿದೆ, ಇಲ್ಲಿದೆ. ಎಲ್ ಇಲ್ಲಿದೆ, ಇಲ್ಲಿದೆ. ಇದು ಇಂಟು ಮಾಡಿದ ತಕ್ಷಣ ಈ ಕಾಲಮ್ ಬರುತ್ತೆ ಆಯ್ತಾ. ನಾವು ಇವಾಗ ಸೀಮಾಂತ ಉತ್ಪನ್ನ ಕಂಡುಹಿಡಿಬೇಕಂದ್ರೆ ಎಂ ಪಿ ಎಲ್ ಈಜ್ವಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ 1 ಆಯ್ತಾ. ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ 1 ಅದರೊಳಗೆ ಒಂದು ಮೈನಸ್ ಮಾಡಬೇಕು. ಅಂದರೆ ಟಿ ಪಿ ಎಲ್ ಎಲ್ಲಿದೆ, ಇಲ್ಲಿ ನಾವು ಆಲ್ರೆಡಿ ಕಂಡುಹಿಡಿದಿದ್ದೀವಿ. ಅದರೊಳಗಿಂದ ಒಂದೊಂದು ಮೈನಸ್ ಮಾಡಬೇಕು. ಅಂದರೆ 2 ಒಳಗೆ 2 ಯಾವುದೇ ಸಂಖ್ಯೆ ಎಲ್ಲ ಮೇಲ್ಗಡೆ ಮೈನಸ್ ಮಾಡೋಕ್ಕೆ, ಸೊ 2 ಬರುತ್ತೆ. ಇಲ್ಲಿ 6 ಒಳಗೆ 2 ಮೈನಸ್ ಮಾಡಿ 4 ಬರುತ್ತೆ. ಅದೇ ರೀತಿ 12 ಒಳಗೆ 6 ಮೈನಸ್ ಮಾಡಿ 6 ಬರುತ್ತೆ. 20 ಒಳಗೆ 12
ಮೈನಸ್ ಮಾಡಿ 8 ಬರುತ್ತೆ, 20ರೊಳಗೆ 20 ಮೈನಸ್ ಮಾಡಿ 0 ಬರುತ್ತೆ, 18ರೊಳಗೆ 20 ಮೈನಸ್ ಮಾಡಿ ಇಲ್ಲಿ -2 ಅಂತ ಬರುತ್ತೆ, ಇಲ್ಲಿ -2 ಅಂತ ಬರುತ್ತೆ ನೋಡಿ ಆಯ್ತಾ. ಸೊ ಇದು -2 ಅಂತ ಅವರು ನೋಡ್ತಾರೆ ಮೊದಲಿಗೆ. ಈ ಒಂದು ಪ್ರಶ್ನೆಗೆ ಈ ರೀತಿಯಲ್ಲಿ ಆನ್ಸರ್ ಮಾಡಬೇಕು. ಇಷ್ಟೇ ನೋಡಿ ಈ ಒಂದು ಪ್ರಾಬ್ಲಮ್ ಆಯ್ತಾ. ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಸೊ ಸೂತ್ರ ನಿಮಗೆ ಗೊತ್ತಿರಬೇಕು ಆಯ್ತಾ. ಇಲ್ಲಿ ನಾವು ಒಟ್ಟು ಉತ್ಪನ್ನ TPL ಕಂಡುಹಿಡಿಯಲು APL ಇಂಟು L ಸೂತ್ರ ಆಗಿರುತ್ತೆ ಆಯ್ತಾ. ಇಲ್ಲಿ APL ಇದೆ, ಇಲ್ಲಿ L ಇದೆ, ಇದು ಇಂಟು ಮಾಡಿದ ತಕ್ಷಣ ಇದು TPL ಸಿಗುತ್ತೆ, TP ಸಿಗುತ್ತೆ ಆಯ್ತಾ. ಅದೇ ರೀತಿ MPL ನಾವು ಕಂಡುಹಿಡಿಬೇಕಂದ್ರೆ ಆಯ್ತಾ, ಸೀಮಾಂತ ಉತ್ಪನ್ನ ನಾವು ಕಂಡುಹಿಡಿಬೇಕಂದ್ರೆ MPL = TPL - TPL - 1 ಸೂತ್ರ ಆಗಿರುತ್ತೆ. TPL ಎಲ್ಲಿದೆ, ಇಲ್ಲಿದೆ TPL, ಅದರೊಳಗಿಂದ ಒಂದೊಂದು ಮೈನಸ್ ಮಾಡಬೇಕು. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಗಿದೆ ಅಂತ ಅನ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.